ಸ್ಟಾರ್ಟ್ ಮಾಡಮ್ಮ, ನೀನು ಹೇಳಮ್ಮ, ಇಂಟ್ರೊಡಕ್ಷನ್ ಹೇಳು. ಇಲ್ಲಿ ಬಚ್ಚಿ ಕೇಳೋದಲ್ಲ, ಹೇಳು ಬಾಯ್ಲೆ. ಬಚ್ಚಿ ಕೇಳೋದಲ್ಲ, ಹೇಳು ಬಾಯ್ಲೆ. ಹಿಂದೆ ಯಾರೋ ಅದು. ಆಯ್ತು ಬಾ, ಹೇಳು ಬಾಮ್ಮ, ಮಾತಾಡೋ. ಬಾಯಿಲ್ಲ ಅಲ್ಲಿ ವಿಡಿಯೋದಾಗ ಮಾಡೋದಲ್ಲ. ಬಾಯಿಲ್ಲ ಅಲ್ಲಿ ವಿಡಿಯೋದಾಗ ಮಾಡೋದಲ್ಲ. ಹಲೋ ಹಾಯ್ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಇಷ್ಟೊತ್ತಿಗೆ ಬೆಳಿಗ್ಗೆ ಟೈಮ್ ಬಂದು ಒಂದು 4:30-5 ಗಂಟೆ ಆಗ್ತಾ ಬಂತು. ಸದ್ಯಕ್ಕೆ ನಾವು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಇವತ್ತಿನ ವ್ಲಾಗ್ ಏನು ಅಂತಂದರೆ, ನಾವು ನಮ್ಮ ಕೋಲಾರದಿಂದ 60 ಕಿಲೋಮೀಟರ್ಸಲ್ಲಿರುವಂಥ ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದೀವಿ. ಏನಕ್ಕೆ ಅಂತಂದರೆ ಸನ್ರೈಸ್ ನೋಡೋಣ ಅಂತ. ಫೈನಲಿ ಎಲ್ಲರನ್ನೂ ಮನೇಲಿರೋನೆಲ್ಲರನ್ನೂ ಒಂದು ವಾರದಿಂದ ಒಪ್ಸಿ ಇವತ್ತು ನಾನು, ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ತಮ್ಮ, ಆಮೇಲೆ ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಸೇರಿ ಕೋಲಾರದಿಂದ ಒಂದು 60 ಕಿಲೋಮೀಟರ್ಸಲ್ಲಿರೋಂಥ ಮಲ್ಲಪ್ಪನ ಕೊಂಡಾಗೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ಪ್ಲೇಸು ಸ್ಪೆಷಲ್ ಪ್ಲೇಸ್. ಏನಕ್ಕೆ ಅಂತಂದರೆ, ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ್ ಏನಿದೆ 3 ಸ್ಟೇಟು, ಈ 3 ಸ್ಟೇಟ್ಗೂ ಇದೊಂದು ಬಾರ್ಡರ್ ಪಾಯಿಂಟ್ ಆಗಿದೆ ಆ್ಯಂಡ್ ಹಿಲ್ಲಿ ರೀಸನ್ ಇದು. ಸೊ ಅದಕ್ಕಾಗಿ ಹೋಗಿ ಒಂದು ಒಳ್ಳೆ ಸನ್ರೈಸ್ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲೇ ಟೈಮ್ ಆಗೋಗ್ತಾ ಇದೆ, ಅಲ್ಲಿ ಹೋಗೋಷ್ಟೊಳಗಡೆ ಸನ್ರೈಸ್ ಆಗೋಗಿರ್ಬೋದು. ಇದು ಈ ಒಂದು ವ್ಲಾಗು. 1 minute 37 seconds later. ಸದ್ಯಕ್ಕೆ ನಾನು ನಮ್ಮ ಊರಲ್ಲಿದ್ದೀನಿ. ನಾನು ಬೆಳಗ್ಗೆ ನಮ್ಮ ಮನೇಲೆಲ್ಲ ರೆಡಿಯಾಗಿ ನಾವೆಲ್ಲರೂ ಇಲ್ಲಿಗೆ ಬಂದಿದ್ದೀವಿ. ಬಿಕಾಸ್ ಒಬ್ಬ ಇದ್ದಾನೆ, ಅವನೇ ಪ್ಲ್ಯಾನನ್ನು ಇನಿಷಿಯೇಟ್ ಮಾಡಿದ್ದು. ಸೊ ಅವನನ್ನು ಮಿಸ್ ಮಾಡೋಂಗೆ ಅಲ್ಲ. ನಾನು ಯಾರು ಅಂತಂದರೆ ನಮ್ಮ ಚಿಕ್ಕಪ್ಪನ ಮಗ, ನೀವು ಆಲ್ರೆಡಿ ಗೊತ್ತಿದೆ, ದೊರೆ. ಸೊ ಅವನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿರೋದು. ಅವ್ನು ಬಂದರೆ ಇಲ್ಲಿ ಫುಲ್ನ ಎದ್ದೇ ಅಲ್ಲ, ಅವನು ಎಬ್ಬರಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ನೀವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ರೆಡಿಯಾಗಿ ಬಂದ ಅಂತೂ ಇದ್ದು ಫೈನಲಿ. ಹಾಯ್ ಗಾಯ್ಸ್, ಏನ್ ಮಹಾ ಗನಂದಾರಿ ಕೆಲಸ ಮಾಡಿದ್ದೀನಿ ಅಂತ ಕಿಸಿತಾ ಇದೀಯಾ? ಹಿಂದೆ ಕೂತ್ಕೊಂಡ್ಬಿಡು. ನೀ ಹಿಂದೆ ಹೋಗ್ಬಿಡ್ತೀಯಾ? ಆಯ್ತಪ್ಪ. ಹಾಯ್ ಗಾಯ್ಸ್, ಈಗ ತಾನೇ ಜರ್ನಿ ಸ್ಟಾರ್ಟ್ ಮಾಡಿದ್ದೀರಿ. ಮನೆ ಟು ಹಾಯ್ ಗಾಯ್ಸ್, ಈಗ ತಾನೇ ಮನೆ ಬಿಟ್ಟಿರಿ, ಜರ್ನಿ ಸ್ಟಾರ್ಟ್ ಮಾಡಿದ್ದೀರಿ ಗಾಯ್ಸ್. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಯ್ ಗಾಯ್ಸ್, ಈಗ ತಾನೇ ಮನೆ ಬಿಟ್ಟಿರಿ. ಏನೇನ್ ಪ್ರಾಬ್ಲಮ್ಮು? ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ಕೋಲಾರಿಂದ ಬೇತ್ಮಂಗ್ಲಿಂದ ಕೆಜಿಎಫ್ ಇಂದ ಮಲ್ಲಪ್ಪ ಕೊಂಡಾಗ ಹೋಗ್ತಾ ಇರಿ. ಆಯ್ತು ಬಿಡು. ಡ್ರೈವರ್ ಬಂದು ನಮ್ಮ ಹರಿಬ್ರು. ಹಾಯ್ ಹೇಳು ಗೈಸ್. ಈಗ ಅಲ್ಲಿ 6 ಗಂಟೆಗೆ ಸನ್ರೈಸ್ ಇರೋದು. ನೋಡೋಣ, ಈಗ ಟೈಮ್ ಬಂದು 5:21 ಆಗಿಬಿಟ್ಟಿದೆ. 6 ಗಂಟೆ ಒಳಗಡೆ ರೀಚ್ ಆದರೆ ನೋಡ್ತೀರಿ, ಇಲ್ಲ ಬರ್ತದೋ ಇಲ್ಲ ಅಂತ ಕೂಡ ಗೊತ್ತಿಲ್ಲ. ಕರ್ಕೊಂಡು ಹೋಯ್ತಾ ಇದೀನಿ ಇವ್ರನ್ನ ತೋರಿಸೋದಕ್ಕೆ. ನೋಡಿ ಗೈಸ್, ಇವರೆಲ್ಲ ಬಂದಿದ್ದಾರೆ. ನಮ್ಮ ದೊಡ್ಡಮ್ಮ, ನಮ್ಮ ಅಣ್ಣ, ನಮ್ಮ ಅಕ್ಕ ಆಲ್ರೆಡಿ ಮಲ್ಗಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಪ್ಪ, ನಾನು ಮಲಗಿಲ್ಲ. ನಾನು ರೂಟ್ ಹೆಂಗೆ ಹೋಗೋದು ಅಂದ್ಬಿಟ್ಟು ಸ್ಕೆಚ್ ಹಾಕ್ಕೊಂಡಿದ್ದೀನಿ ಗೈಸ್. ಗಾಯ್ಸ್, ಕೆಜಿಎಫ್ ರೋಡ್ಸ್ ಎಲ್ಲ ಯಾವ ಥರ ಇದೆ ನೋಡಿ ಗಾಯ್ಸ್. ಕೆಜಿಎಫ್ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ್ದೀರಿ ಗಾಯ್ಸ್. ಸನ್ರೈಸ್ ಸ್ಟಾರ್ಟ್ ಆಗಿದೆ ಆ ಕಡೆ ಎಲ್ಲ. ನಾವು ಇನ್ನೂ ನೋಡಿದ್ರೆ ಕಾರಲ್ಲಿ ಹೋಗ್ತಾನೆ ಇದ್ದೀರಿ. ಇನ್ನೂ 45 ಮಿನಿಟ್ಸ್ ಇದೆ ಹೋಗೋದಕ್ಕೆ. ಆಲ್ರೆಡಿ ಒಂದು ಟ್ರಿಪ್ ನಿದ್ದೆ ಆಗಿಬಿಟ್ಟು ಎಲ್ಲ ಎದ್ದು ಕುತ್ಕೊಂಡವ್ರೆ ನೋಡಿ. ಇವರೇ ಫಸ್ಟ್ ನಿದ್ದೆ ಆಗ್ಬಿಟ್ಟು ಮಗ ಬಚ್ಚಿ ಕಟ್ತವ್ರೆ. ಅಲ್ಲಿ ನಮ್ಮ ದೊಡ್ಡಮ್ಮ ಅಂತೂ ತಂಪು. ಇಲ್ಲಿ ನಮ್ಮ ಬ್ರದರು ಯಾವಾಗ ಹೋಗ್ತೀರಪ್ಪ ಅಂತ ಅಯ್ಯೋ ಅಂತವ್ರೆ. ಇವನು ಅವಾಗಲೇ ಇನ್ನೂ ಸಚ್ತಾರೆ, ಅವರೇ ಹೋಗ್ತಾನೆ ಇಲ್ಲ. ಅದು ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ, ಏನು ಕಾಣಿಸ್ತದೆ, ಏನು ತೋರ್ಸೋಣ ಇವ್ರಿಗೆ ಅಂದ್ಬಿಟ್ಟು ನೋಡ್ತಾನೆ ಇದ್ದೀನಿ ಗೈಸ್ ಅವಾಗಲೇ ಇಂದ. ಫಾರೆಸ್ಟಲ್ಲಿ ಎಂಟ್ರಿ ಆಗಿದ್ದೀರಿ. ಇಲ್ಲೊಂದು ಆನೆ ಇದೆ, ನಮ್ಮ ಹತ್ರ ಟೆನ್ಷನ್ ಇಲ್ಲ. ನೋಡಿ ಗೈಸ್, ಎಲ್ಲರೂ ನಗಿತಿದ್ದಾರೆ ನಾನು ಹಾಕೋ ಜೋಕ್ಗೆ. ಇವರಂತೂ ಒಳ್ಳೊಳಗೆ ನಗಿದ್ರೆ ಎಲ್ಲಿ ಕ್ಯಾಮ್ರಾ ಗೊತ್ತಾಗ್ಬಿಡ್ತದು ಅಂತ. ಗೈಸ್ ಏನಂದ್ರೆ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದೀನಿ ಕಾರ್ ಓಡಿಸಿ. ಅದಕ್ಕೆ ಟೀ ಕುಡಿಯಕ್ಕೆ ಹೋಗ್ತಾ ಇದೀನಿ ಗೈಸ್. ಫುಲ್ ನಿದ್ದೆ ಬರ್ತೈತೆ, ಕಣ್ಣೆಲ್ಲ ಉರಿ ಆಗ್ತೈತೆ. ನೋಡಿ ಗೈಸ್, ಆಲ್ರೆಡಿ ಅಲ್ಲೆಲ್ಲ ಸನ್ರೈಸ್ ಆಗ್ಬಿಟ್ಟಿದೆ. ಇದರಲ್ಲಿ ಈಗ ಕಾಣಿಸ್ತಿದೆ ನೋಡಿ ಗೈಸ್. ಐ ಬ್ರೋ, ಸನ್ರೈಸ್ ಆಗೋಯ್ತು ಅಂದರೂ ನಾವು ಟೈಮ್ಗೆ ಹೋಗೋದಕ್ಕಾಗಲಿಲ್ಲ. ಕಾರ್ ಓಡಿಸಿ ಸ್ವಲ್ಪ ಬೇಜಾರಾಗಿದೆ ನಮ್ಮ ಬ್ರದರ್ಗೆ. ಅದಕ್ಕೆ ಇವಾಗ ಟೀ ಕುಡಿಯೋಣ ಅಂತ ಟೀ ಕುಡಿಸಿದ್ದೀವಿ. ಅವ್ನು ನಮ್ಗನ ಫಸ್ಟ್ ಹೋಗಲ್ಲ ಆರ್ಡ್ರ್ ಮಾಡ್ತಾ ಇದ್ದಾನೆ ಗೈಸ್. ಇವರೆಲ್ಲ ಶಾಕ್ ಥರ ನೋಡ್ತಾ ಇದ್ದಾರೆ. ನಮ್ಮ ಗುಡ್ ಮಾರ್ನಿಂಗ್. ಗೊತ್ತಾ, ನಮ್ಮೂರಲ್ಲೆಲ್ಲ ಗುಡ್ಡೆ ಯಾವುದಾದ್ರು ಒಳ್ಳೊಳ್ಳೆ ಬಿಸ್ಕೆಟ್ ತಿಂತಾ ಇದ್ರೆ, ಇಲ್ಲಿ ನೋಡಿದ್ರೆ ಪಾರ್ಲೇಜಿ ಕೊಟ್ಬಿಟ್ಟಿದ್ದಾರೆ ಗೈಸ್. ಅದನ್ನ ಹಂಚ್ಕೊಂಡು ತಿಂತಾ ಇದ್ದಾರೆ. ಏನು ಪಾರ್ಲೇಜಿ ಏನು ಗುಡ್ ಬಿಸ್ಕೆಟ್ ಅಲ್ವಾ? ನಾನು ಚಿಕ್ಕ ವಯಸ್ಸಿಂದ ಇದನ್ನೇ ತಿನ್ಕೊಂಬಂದಿರೋದು. ತಗೊಳ್ಳಿ ಗೈಸ್. ಥ್ಯಾಂಕ್ ಯು. ನನ್ನ ಮಗನೇ ಗೈಸ್, ಎಂಥ ಟ್ವಿಸ್ಟ್ ಅಂದರೆ 10 ರೂಪಾಯಿ ಟೀ ಕೊಡಿಸ್ಬಿಟ್ಟು ಮಧ್ಯಾಹ್ನ ಬಿರಿಯಾನಿ ಕೊಡ್ಸೋದಕ್ಕೆ ಸ್ಕೆಚ್ ಹಾಕೋರೆ ಗೈಸ್ ಇವರೆಲ್ಲ.
ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಎಷ್ಟು ಚೆನ್ನಾಗಿದ್ನಲ್ಲ ನಾನು ಟೀ ಕೊಡಿಸಿರೋದು ಟೀ ದುಡ್ಡೆಲ್ಲ ನಾನು ಕೊಟ್ಟಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಯಾರ್ದು ಸ್ಪಾನ್ಸರ್ ಮಾಡಿಬಿಡ್ರಿ ಅಷ್ಟೇ. ನೋಡಿ ಸನ್ರೈಸ್ ನೋಡೋಕ್ಕಾಗಿಲ್ಲ, ಕಾರಲ್ಲಿಂದನೇ ನೋಡ್ಕೊಂಬಿಡ್ರಿ. ಅಲ್ಲಿಗೆ ಹೋಗಿ ನೋಡೋಣ ಅಂದರೆ ಅದು ಬೇಗ ಬಂದ್ಬಿಟ್ಟಿದೆ, ಇಲ್ಲ ನಾವು ಲೇಟಾಗಿರೋ ಗೊತ್ತಿಲ್ಲ. ನಾನು ಮಾತ್ರ ಎಲ್ಲ ಕಣ್ಣು ತುಂಬ ತುಂಬಿಸ್ಕೊಳ್ತಾ ಇದ್ದೀನಿ. ಎಲ್ಲ ತುಂಬಿಸ್ಕೊಂಡ್ರಿ ಬೇಗ. ಸನ್ರೈಸ್ ನೋಡಿದ್ದೀವಿ, ಸನ್ರೈಸ್ ಅದಕ್ಕಾಗಿಲ್ಲ, ನಿನ್ನಿಂದಾನೇ ಲೇಟ್ ಆಗಿತ್ತು. ಬ್ರೋ ನೀನು ನೋಡಬೇಡ, ನೀನು ಡ್ರೈವಿಂಗ್ ಮಾಡು ಬ್ರೋ. ಗೈಸ್ ಇವರೆಲ್ಲ ನಂದೇ ಲೇಟು ಅಂತ ಇದ್ದಾರೆ. ಸೌಮಂಜರಿ ಗಲಾಟೆ ನಡೀತಿದೆ ಹಿಂದೆ ನೋಡ್ರಿ. ನಮ್ಮಣ್ಣ ನನಗೆ ಸೀಟ್ ಬಿಟ್ಕೊಡಲ್ಲ ಗೈಸ್, ಮುಂದ್ಗಡೆ ಅಂತದ್ದು ಇವನಿಗೆ ಬಿಟ್ಕೊಟ್ಟಿದ್ದಾನೆ. ನೋಡಿ ಗೈಸ್, ಎಮ್ಮೆ ದೊರೆ ಗೈಸ್ ನಾನು ಅಲ್ಲ, ಅದಕ್ಕೆ ದೊರೆ ಓದ್ತಿದ್ರು ರಾಜನ್ ತರ ಮುಂದೆ ಇರ್ಬೇಕು. ನೋಡಿ ಗೈಸ್ ನನ್ನ ನೇಮ್ ಬಗ್ಗೆ ಹೇಳ್ಕೊಳ್ತಾ ಇದ್ರೆ ನಿನ್ನ ದೊರೆ ಮಾಡಿದ್ರೆ ನಾವು ನಡೆಯಲ್ಲ. ಹಾ ಗೈಸ್ ನಂಗೆ ನೇಮ್ ಇಟ್ಟಿದ್ದು ದೊರೆ ಅಂತ ಬಂದ್ಬಿಟ್ಟು. ನೋಡಿ ಗೈಸ್ ಇವರೇ ನಮ್ ದೊಡ್ಡಮ್ಮ. ಯಾಕೆ ಅಂತ ಹೇಳ್ಬಿಡಿ. ಯಾಕೆ ಅಂತ ನನಗೂ ಗೊತ್ತಿಲ್ಲ ಗೈಸ್, ಅವ್ರನ್ನೇ ಕೇಳ್ಬೇಕು, ಕೇಳೋಣ. ಅದು ಶಿವರಾಜ್ ಕುಮಾರ್ ಸರ್ ಅವ್ರದ್ದು ದೊರೆ ಸಿನಿಮಾ ಬಂದಿತ್ತು, ಆ ಟೈಮಲ್ಲಿ ಇವನು ಹುಟ್ಟಿದ, ಹಾಗಾಗಿ ದೊರೆ ಅಂತ ಇವನ್ಗೆ ಹೆಸರು ಕೊಟ್ಟೆ. ಆಮೇಲೆ ಇವರು ನಮ್ಮ ವಂಶದ ಕಟ್ಟಕಡೆಯ ತುಂಡು. ನೋಡಿ 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 ಇವನೇ ನೋಡ್ಕೊಂಬಿಡಿ. ನೋಡಿದ್ರ ಗೈಸ್ ನನ್ನ ನೇಮ್ಗೆ ಎಷ್ಟೊಂದು ಹಿಸ್ಟ್ರಿ ಇದೆ. ಹೇಳ್ತಾ ಹೋದ್ರೆ ಸುಮಾರು ಜಾಸ್ತಿ ಇರ್ತದೆ ಗೈಸ್. ಶಾರ್ಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಶಾರ್ಟ್ ಫಾರ್ಮ್ ಆಗಿ ಮುಳಿಸ್ಬಿಟ್ಟಿದ್ದೀನಿ. ಏನಣ್ಣ ಇದು? ಬುರುಗಲ್ಲಪಲ್ಲಿ ಅಂತೆ ಗೈಸ್. ಇದು ಬುರ್ಗುಗ್ಲು ಮಾಡ್ತಾ ಇದ್ರೆ ನಾ ಕಾಲದಲ್ಲಿ, ಈಗ ಬುರ್ಗಲ್ ಪಲ್ಯ ಅಂತ ಕೇಳವ್ರೆ ಗೈಸ್. ಜಸ್ಟ್ ಫಾರ್ ಎ ಫನ್ ಅಷ್ಟೇ, ಇದು ಇನ್ನೇನಿಲ್ಲ. ನೋಡಿ ಗೈಸ್, ಯಾರು ಮಾಡಿದ ನೇರ ಏನಾದ್ರು ಮಾಡುತ್ತಾರೆ. ಕಳ್ಳೆಪುರಿ, ಬುರ್ಗಲ್ ಪಲ್ಯ ಅಂತೆ, ಬಾಯಿಗೆ ಬರಲ್ಲ. ಡಿಫ್ರೆಂಟ್ ನೇಮ್ಸ್ ಇರ್ತದೆ ಗೈಸ್ ಈ ಕಡೆ ಎಲ್ಲ. ಜೋಕ್ ಆಗ್ಬಿಟ್ಟಿದೆ ನೋಡಿ. ನೋಡಿ ಗೈಸ್ ಸ್ಟಾರ್ಟಿಂಗ್. ಗೈಸ್ ಇಲ್ಲಿ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್ ಮ್ಯಾಪಲ್ಲಿ. ಫುಲ್ ಜಿಗ್ಜಾಗ್ ಗೈಸ್. ಈಗ ನಾವು ಸ್ಟಾರ್ಟ್ ಆಗಿರಿ. ಫುಲ್ ಫಾರೆಸ್ಟು. ಸನ್ ರೂಫ್ ಓಪನ್ ಆಗಿದೆ. ಸನ್ ರೂಫ್ ಓಪನ್ ಮಾಡಿ ಇವಾಗ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಗೈಸ್ ನಂದು ಒಂದು ತಲೆ ಇರಲಿ ಇಲ್ಲಿ. ನಾವಿವಾಗ ಒಂದು ಪಾಯಿಂಟ್ ಹತ್ರ ನಿಲ್ಸಿದ್ದೀವಿ. ವ್ಯೂ ಮಾತ್ರ ಸಕ್ಕದಾಗಿತ್ತು ಇಲ್ಲಿ, ಅದಕ್ಕಂತ ವ್ಯೂ ನೋಡೋಣ ಅಂತ ನಿಲ್ಸಿದ್ದೀವಿ. ನೋಡಿ ನಿಮಗೂ ತೋರಿಸ್ತೀವಿ. ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಇಲ್ಲಿಂದ. ಗೈಸ್ ನಮ್ಮ ಕಾರ್ ಇದೆ XUV 700. ಫೋಟೋ ಚಿಕ್ ಕ್ಯಾಮ್ರಾಮನ್ ಸರಿ ಇಲ್ಲ. ಕ್ಯಾಮ್ರಾಮನ್ ನೋಡಿ ಗೈಸ್ ಸರಿ ಇಲ್ಲ. ಟ್ರೋಲ್ ಗೈಸ್ ಪಕ್ಕ ಟ್ರೋಲ್ ಹೋಗ್ತಾರೆ ನಮ್ಮ ಅಣ್ಣ. ಗೈಸ್ ನೋಡಿ ಫೋಟೋ ಚೆನ್ನಾಗಿ ತೆಗ್ದಿಲ್ಲ ಅಂತ ಕಿತ್ಲಾಡ್ತವ್ರೆ. ನಂದು ಮಾತ್ರ ಒಬ್ರು ತೆಗ್ದಿಲ್ಲ, ಕ್ಯಾಮ್ರಾ ಕೊಟ್ಬಿಟ್ಟವ್ರೆ ವಿಡಿಯೋ ಮಾಡು ಅಂತ. ಇವರು ಫೋಟೋಗಳು ತಗೊಳೋದೇ ಇಷ್ಟೊಂದು ಆಯಿತು. ಆಲ್ರೆಡಿ ಫುಲ್ ಸನ್ಸೆಟ್ ಬಂದ್ಬಿಟ್ಟವನೆ. ಸನ್ ರೈಸ್ ನೋಡಿ ಗೈಸ್. ನಮ್ಮ ಕಾರ್ ಮೇಲಿಂದ ನೋಡಿದ್ರೆ ಈ ಥರ ಕಾಣಿಸ್ತಾ ಇದೆ. ವಾವ್ ವೆರಿ ನೈಸ್. ನಾನು ಒಂದು ಜೊತೆ ನಮ್ಮ ಕಾರ್ ಜೊತೆ ನಾನೇ ಕಾಣಿಸ್ತಾ ಇಲ್ಲ ಬಿಡಿ. ಇಷ್ಟೊತ್ತು ಒಂಥರ, ಇನ್ಮೇಲೆ ಒಂಥರ, ಯಾಕಂದ್ರೆ ಈಗ ಗಾಗಲ್ಸ್ ಹಾಕಿದ್ದೀನಿ. ಯಾರು ಇವರು ಹೊಸಬ್ರು? ಏನು ಭಾಳ ಪಂಟ್ರಾಗ್ಬಿಟ್ಟವ್ರಲ್ಲ ಇವ್ರು. ಯಾರು ಇವರು? ಏನೇನು ಆಟ ಗೀಟ ಎಲ್ಲ ಆಡ್ತಾವ್ರೆ? ಏನು ಗತಿ ಇವರು? ಏನು ಕತೆ ಇವ್ರದ್ದು? ಗೈಸ್ ಅವ್ರು ಯಾರೋ ನೋಡಿ ಒಳ್ಳೆ ಹೆಂಗ್ ನಿಂತವ್ರು ಅಂದ್ರೆ ಎಲ್ಲ ಅವರು ಫೋಟೋ ಶೂಟ್ ಮಾಡ್ತಾ ಇದಾರೆ.
ಗೈಸ್ ನೋಡಿ ಅವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳೋಣ ಈಗ. ಈಗ ಮಾಡಿಸ್ಕೊಂಡು ಅವ್ರನ್ನೂ ಬ್ಲಾಗಲ್ಲಿ ಹಾಕ್ತೀನಿ ಗೈಸ್, ಮೇಲೆ ಏನಾದ್ರು ಸಿಕ್ಕಿದ್ರೆ. ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಲಿ ಇದ್ದಷ್ಟು ಮಜಾ. ರೀಚ್ ಆದ್ರಿ ಗೈಸ್, ದೇವಸ್ಥಾನ ಸ್ಟಾರ್ಟ್ ಆಯ್ತು. ಮಲ್ಲಪ್ಪ ಕೊಂಡ, ತೆಲುಗಲ್ಲಿ ಮಲ್ಲಪ್ಪ ಕೊಂಡ ಅಂತಾರೆ, ಕರ್ನಾಟಕದಲ್ಲಿ ಮಲ್ಲಪ್ಪನ ಬೆಟ್ಟ ಅಂತಾರೆ. ಮಲ್ಲಪ್ಪನ ಬೆಟ್ಟ ಕನ್ನಡದಲ್ಲಿ ಅಂತಾರಂತೆ ಗೈಸ್, ತೆಲುಗಲ್ಲಿ ಬಂದು ಮಲ್ಲಪ್ಪ ಕೊಂಡ ಅಂತಾರೆ. ಬ್ರೋ ವಿಂಡೋ ಇದ್ಬಿಡಿ ಗೈಸ್. ಇದು ಕ್ಯಾಮ್ರಾ ಯಾಕೋ ಡಿಮ್ ಆಗಿಬಿಟ್ಟಿದೆ, ಯಾಕಂತ ಗೊತ್ತಿಲ್ಲ. ಇಲ್ಲ ಓ ನಾನು ಗಾಗಲ್ಸ್ ಹಾಕೊಂಡು ಡಿಮ್ ಆಗಿಬಿಟ್ಟಿದೆ ಅಂತ ಇದ್ಬಿಡಿ ಗೈಸ್, ಜೋಕ್ ಆಗಿಬಿಡ್ತು ಇದು. ನೋಡಿ ಗೈಸ್, ಮಲ್ಲಪ್ಪ ಕೊಂಡ ಸಕ್ಕತ್ತಾಗೈತಲ್ಲೋ ಗೈಸ್. ಫೈನಲಿ ನಾವೇನು ಹೇಳಿದ್ವಿ ಮಲ್ಲಪ್ಪ ಕೊಂಡ ಅಲ್ಲಿಗೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ, ತೋರಿಸ್ತೀನಿ ನೋಡಿ ಈ ಕಡೆಯಿಂದ. ಸಕ್ಕತ್ತಾಗಿದೆ ಗೈಸ್. ಬೆಳಿಗ್ಗೆ ಸನ್ರೈಸು ನಾವು ಮಿಸ್ ಮಾಡ್ಕೊಂಡ್ವಿ, ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ಈ ಥರ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಸಕ್ಕತ್ತಾಗಿದೆ. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಮೇಲೆ ಒಂದು ಶಿವಂದು ಲಿಂಗ ಇದೆ, ಅಲ್ಲಿ ಹೋಗ್ತೀವಿ. ಆಮೇಲೆ ಟ್ರೆಕ್ಕಿಂಗ್ ಮಾಡ್ಕೊಂಡು, ಅಂದರೆ ಸ್ಟೆಪ್ಸ್ ಇದಾವೆ, ಅಲ್ಲಿ ನಡ್ಕೊಂಡು ಹೋಗ್ತೀವಿ. ಬಟ್ ನೀವು ಕೆಳಗಡೆ ನೋಡೋದಾದರೆ ಇಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನ ಕ್ಲೋಸ್ ಆಗಿದೆ ಸದ್ಯಕ್ಕೆ. ಓಪನ್ ಮಾಡಿದರೆ ಒಳಗಡೆನೂ ಹೋಗಿ ಹೆಂಗಿದೆ ಅಂತ ತೋರಿಸ್ತೀನಿ ಆಮೇಲೆ. ಬಟ್ ಈಗ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಏನು ಗೊತ್ತಾ, ನನಗೆ ಈಗ ಫುಲ್ ಖುಷಿ ಆಗ್ತೈತೆ. ಇವರು ನನ್ನ ರಾತ್ರಿ ನಮ್ಮ ಅಕ್ಕ ಫೋನ್ ಮಾಡಿಬಿಟ್ಟು ಮಲ್ಲಪ್ಪ ಕೊಂಡನ ಅಲ್ಲೇನೈತೆ ಅಂತ ಇದ್ರು. ಈಗ ನೋಡಿ ಫೋನು ಕೆಳಗಡೆ ಇಳಿಸೇ ಇಲ್ಲ ಗೈಸ್. ಆವಾಗಲೇಯಿಂದ ವೀಡಿಯೋ ಮಾಡಿದ್ದೆ. ಅದೇನು ಮಾಡ್ತಾಯಿರೋ ಗೊತ್ತಿಲ್ಲ. ನೋಡಿ ಇವರೆಲ್ಲ ವ್ಯೂನ ಎಂಜಾಯ್ ಮಾಡ್ತಾಯಿದ್ದಾರೆ. ಅವ್ರ ಜೊತೆ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಯಾರಾದರೂ ಬೆಂಗಳೂರಿಂದ ಆಗಿರ್ಬೋದು, ಕೋಲಾರಿಂದ, ಇಲ್ಲ ಮುಳಬಾಗ್ಲು ಸುತ್ತಮುತ್ತ ಇರೋ ಪ್ಲೇಸ್ರು ಒಂದ್ಸರಿ ಬಂದು ವಿಸಿಟ್ ಮಾಡಿ. ಅದು ಬೆಳಿಗ್ಗೆ ಟೈಮು ಸಕ್ಕತ್ತಾಗಿದೆ. ಸಂಜೆ ಹೆಂಗಿರುತ್ತೆ ಸನ್ಸೆಟ್ ಗೊತ್ತಿಲ್ಲ, ಬಟ್ ಸನ್ರೈಸಿಗೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೀರಿಯಸ್ಲಿ ಒಂದ್ಸರಿ ವಿಸಿಟ್ ಮಾಡಿ, ಸಕ್ಕತ್ತಾಗಿದೆ. ಮಲ್ಲಪ್ಪ ಕೊಂಡ, ತೆಲುಗಲ್ಲಿ ಮಲ್ಲಪ್ಪ ಕೊಂಡ ಅಂತಾರೆ, ನಮ್ಮ ಕರ್ನಾಟಕದ ಭಾಷೆಯಲ್ಲಿ ಮಲ್ಲಪ್ಪನ ಬೆಟ್ಟ ಅಂತಾರೆ. ಸೊ ಗೂಗಲ್ ಮ್ಯಾಪಲ್ಲಿ ಆರಾಮಾಗಿ ನಿಮಗೆ ಮ್ಯಾಪು ಕ್ಲೀನಾಗಿ ತೋರಿಸುತ್ತೆ. ಒಂದು 2-3 ಮ್ಯಾಪ್ಸ್ ಇದೆ, 2-3 ರೋಡು ಸಜೆಸ್ಟ್ ಮಾಡುತ್ತೆ. ಅದು ಗೂಗಲ್ ತೋರಿಸೋ ರೋಡಲ್ಲಿ ಆರಾಮಾಗಿ ನಾವು ಅದೇ ರೋಡಲ್ಲೇ ಚೂಸ್ ಮಾಡ್ಕೊಂಡು ಬಂದಿದ್ದು. ಸಕ್ಕತ್ತಾಗಿದೆ. ಒಂದಿದ್ದಕ್ಕೂ ವರ್ತ್ ಇಟ್. ರೋಡ್ ಮಾತ್ರ ಮಸ್ತಾಗೈತೆ. ಏನೋ ಒಂದು ಇನಿಷಿಯೇಟ್ ಮಾಡ್ದೆ ಹೋಗೋಣ ಅಣ್ಣ ಚೆನ್ನಾಗೈತೆ ಅಂತ, ಅವನು ನಂಬ್ಕೊಂಡು ಬಂದ್ವಿ. ಅದ್ರ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಗೈಸ್ ಹೇಳಲಿಲ್ಲ ಫಸ್ಟೇ, ದೊರೆ ಅಂದ್ರೇ ದೊರೆ ಥರ ಇರ್ತಾರೆ ಅಂತ. ಬರೀ ನೋಡಿ ಗೈಸ್, ನನಗೆ ಎಲ್ಲ ಬಂದಿದ್ದಾಯ್ತು. ಹೇಳಿದ್ದೀನ ನೀನು ಕೇಳಿದೆ ತಾನೆ ಅಣ್ಣ ನನ್ನ ಬಗ್ಗೆ ಏನಾದ್ರು ಹೇಳು ಅಂತ ಹೇಳಿದ್ದೀನಿ ತಾನೆ. ಬಾ ಇವಾಗ ಬನ್ನಿ ಗೈಸ್, ಮೇಲೆ ಹೋಗೋಣ, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಣ. ಹೈಕಿಂಗ್ ಅಲ್ಲ ಲೈ, ಹೈಕಿಂಗ್ ಗೈಸ್ ಸಾರಿ ಮಿಸ್ಟೇಕ್ ಹೇಳ್ಬಿಟ್ಟಿನಿ, ಹೈಕಿಂಗ್ ಅಂತ ಮಾಡೋಣ ಬನ್ನಿ. ಇಂಗ್ಲೀಷ್ ಮಾಸ್ಟರ್ ಇವರೇ ಗೈಸ್. ಏನಾದ್ರು ಗ್ರಾಮರ್ ಮಿಸ್ಟೇಕ್ ಏನಾದ್ರು ಆದರೆ ಇವರೇ ಹೇಳ್ಕೊಡ್ತಾರೆ. ಇವ್ರಿಗೇನಾದ್ರು ಡೌಟ್ಸ್ ಬಂದರೆ ಕಮೆಂಟ್ ಮಾಡಿ ಗೈಸ್, ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ ಕ್ಯಾಮ್ರಾ ಇದ್ದರೆ ಎಲ್ಲ ನನ್ನ ಜೊತೆಲ್ಲೇ ಇರ್ತಾರೆ. ನೋಡ್ಸ ಈ ಕಡೆ ಇದು ಹೋಗ್ತಾರೆ, ತೋರಿಸು ಹೋಗ್ತಾರೆ ಗೈಸ್. ನೋಡಿ ಇದು ಆಫ್ ರೋಡಿಂಗ್ ಟೈಪು. 2 ವೀಲ್ ಎಲ್ಲ ಹೋಗಲ್ಲ ಫುಲ್ ಮೇಲೆಗೆ. ಹಿಂದೆ ಕಡೆ ಪಾರ್ಕಿಂಗ್ ಮಾಡಿಬಿಟ್ಟು ವಾಕೇಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಹೋಗ್ಬೇಕು. ಸ್ಟೆಪ್ಸ್ ಇದಾವೆ ಅಂತ ಹೇಳು. ಸ್ಟೆಪ್ಸ್ ಆ ಕಡೆ ಇದ್ದಾವೆ. ಓ ಇಲ್ಲೇನಾ? ತೋರಿಸಿ ಈ ಕಡೆ ತೋರಿಸು. ಸ್ಟೆಪ್ಸ್ ಎಲ್ಲ ಐತೆ, ಸ್ಟೆಪ್ಸ್ ಎಲ್ಲ ಇದ್ದಾವೆ. ಇವ್ರಿಗೆ ಆಲ್ರೆಡಿ ಶೇರ್ವಾ ಕರೆಕ್ತಾ ಇದೆ. ಇಲ್ಲೇ ಖತಮ್. ಹಂಗೂ ಹಿಂಗೂ ಸ್ಟೆಪ್ಸನ್ನೆಲ್ಲ ಹತ್ಕೊಂಡು ನಾನು ಏನು ಹೇಳ್ದೆ ಅಲ್ಲಿ ಮೇಲೆ ಲಿಂಗ ಇದೆ ಅಂತ ಆ ಪಾಯಿಂಟ್ ಹತ್ರ ಬಂದಿದ್ದೀವಿ. ನಿಮಗೂ ಕೂಡ ತೋರಿಸ್ತೀನಿ ನೋಡಿ. ಸೊ ಇದೇ ಆ ಒಂದು ಪಾಯಿಂಟು, ಇದೇ ಟಾಪ್ ವ್ಯೂ ಪಾಯಿಂಟ್ ಇರೋದಿಲ್ಲಿ. ಸೊ ಇಲ್ಲಿಂದನೇ ವ್ಯೂನ ನೋಡೋವಂಥದ್ದು ಗೈಸ್. ಸೊ ಈ ಒಂದು ದೇವರಿಗೆ ಮಲ್ಲಪ್ಪ ಸ್ವಾಮಿ ಅಂತಲೂ ಕರೀತಾರೆ. ಅದನ್ನ ಏನಕ್ಕೆ ಕರೀತಾರೆ ಅಂತ ನಾನು ಆಮೇಲೆ ಹೇಳ್ತೀನಿ. ಬನ್ನಿ ಇವಾಗ ಇಲ್ಲಿರೋ ವ್ಯೂಸ್ನೆಲ್ಲ ನೋಡೋಣ.
ಏನು ನನ್ನ ಹಿಂದೆ ಶಿವಂದು ಲಿಂಗ ಕಾಣ್ತಾ ಇದೆ, ಇದಕ್ಕೆ 500 ಇಯರ್ಸ್ ಅಷ್ಟು ಹಿಸ್ಟ್ರಿ ಇದೆ. ಆ್ಯಂಡ್ ಇಲ್ಲಿರೋ ಸುತ್ತಮುತ್ತ ಜನ ಎಲ್ಲರೂ ಈ ದೇವರಿಗೆ ಮಲ್ಲೇಶ್ವರ ಸ್ವಾಮಿ ಅಂತ ಹೆಸರು ಕೊಟ್ಟಿದ್ದಾರೆ. ಮಲ್ಲೇಶ್ವರ ಅಂತಂದರೆ ಶಿವನಿಗೆ ಇನ್ನೊಂದು ಹೆಸರು. ಸೊ ಆ ಒಂದು ರೀಸನ್ನಿಂದ ಇಲ್ಲಿ ಮಲ್ಲೇಶ್ವರ ಸ್ವಾಮಿ ಅಂತ ಇಲ್ಲಿ ಪ್ರಸಿದ್ಧಿಯಾಗಿರೋದು. ಆ್ಯಂಡ್ ಇಲ್ಲಿ ಈ ಒಂದು ಪಾಯಿಂಟ್ ಏನಿದೆ, ಇದೊಂದು ಸ್ಪೆಷಲ್ ಪಾಯಿಂಟು. ನಾನು ಆಗಲೇ ಹೇಳ್ದಂಗೆ ವೀಡಿಯೋ ಸ್ಟಾರ್ಟಿಂಗಲ್ಲಿ, ಈ ಒಂದು ಪಾಯಿಂಟ್ ಬಂದು ನಮ್ಮ ಕರ್ನಾಟಕ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಹಾಗೆ ಆಂಧ್ರ ಆಗಿರ್ಬೋದು, ಈ 3 ಸ್ಟೇಟ್ಗೆ ಇದೊಂದು ಬಾರ್ಡರ್ ಪಾಯಿಂಟ್ ಆಗಿದೆ. ಸೊ ನನ್ನ ಮುಂದೆ ಏನು ಕಾಣ್ತಾ ಇದೆ ಇದೆಲ್ಲನೂ ಕರ್ನಾಟಕ, ಆ್ಯಂಡ್ ಈ ಕಡೆ ಹಿಂದೆ ಏನಿದೆ ಅದೆಲ್ಲ ಆಂಧ್ರ, ಮತ್ತು ಈ ಕಡೆಯಿಂದ ಮುಂದಕ್ಕೆ ತಮಿಳ್ನಾಡು ಇರೋದು. ಸೊ ಈ ಒಂದು ಪಾಯಿಂಟಲ್ಲಿ ನಿಮಗೆ 3 ಬಾರ್ಡರ್ನ ಕೂಡ ಒಂದೇ ಹತ್ರ, 3 ಸ್ಟೇಟ್ ಇರೋ ಒಂದು ಬಾರ್ಡರ್ ಯಾವುದಪ್ಪ ಪಾಯಿಂಟ್ ಅಂತಂದರೆ ಮಲ್ಲಪ್ಪ ಕೊಂಡ ಅಂತಲೇ ಹೇಳ್ಬೋದು. ಸೊ ಈ ಒಂದು ಪ್ಲೇಸ್ಗೆ ಕನ್ನಡದಲ್ಲಿ ಮಲ್ಲಪ್ಪನ ಬೆಟ್ಟ ಅಂತ ಕರೀತಾರೆ, ತೆಲುಗು ಅಲ್ಲಿ ಮಲ್ಲಪ್ಪನ ಕೊಂಡ ಅಂತ ಕರೀತಾರೆ. ಸೊ ಇದು ಈ ಪ್ಲೇಸಿನ ಒಂದು ಹಿಸ್ಟ್ರಿ. ಈ ಕಡೆಯಿಂದ ಒಂದು ವ್ಯೂ ತೋರಿಸ್ತೀನಿ ನೋಡಿ, ಎಷ್ಟು ಸಖತ್ತಾಗಿದೆ ಅಂತ ನೋಡಿ. ಏನು ಸಖತ್ತಾಗಿದೆ ವ್ಯೂ, ಮಾತ್ರ ಕ್ರೇಜಿ ಅಲ್ವಾ? ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಆ್ಯಂಡ್ ನಾನು ಇವಾಗ ಬಂದಿರೋದು ಆಲ್ಮೋಸ್ಟ್ ಸಮ್ಮರ್ ಎಂಡಿಂಗು, ವಿಂಟರ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಂದಿದ್ದೀನಿ. ಬಟ್ ಐ ಥಿಂಕ್ ವಿಂಟರು ರೈನಿ ಸೀಸನಲ್ಲಂತೂ ಸಖತ್ತಾಗಿರುತ್ತೆ. ಸೊ ಅವಾಗೊಂದು ಸರಿ ಬಂದರೆ ಮಾತ್ರ ಇಲ್ಲಿ ಫುಲ್ಲು ಫಾಗ್ ತುಂಬ್ಕೊಂಡಿರುತ್ತೆ, ಇನ್ನೂ ಸಖತ್ತಾಗಿರುತ್ತೆ ಅನಿಸುತ್ತೆ, ಇನ್ನೂ ಫುಲ್ಲು ಗ್ರೀನರಿ ಅನಿಸುತ್ತೆ. ಬಟ್ ಒಂದು ಒಳ್ಳೆಯ ಪ್ಲೇಸಪ್ಪ. ಮೇಲೆಯಿಂದ ಹೇಳ್ಕೊಂಡು ಕೆಳಗಡೆ ಬಂದೆ ಇವಾಗ ತಾನೇ. ಕೆಳಗಡೆ ಬಂದ ತಕ್ಷಣ ದೇವಸ್ಥಾನ, ನಾನು ಫಸ್ಟಲ್ಲಿ ತೋರಿಸಿದ ದೇವಸ್ಥಾನ ಇದೇ ದೇವಸ್ಥಾನ ಮುಂದೆನೇ ಬಂದಿದ್ದೀನಿ. ಈ ದೇವಸ್ಥಾನ ಇನ್ನೂ ಓಪನ್ ಆಗಿಲ್ಲ. ಓಪನ್ ಆಗಿದ್ದರೆ ಚೆನ್ನಾಗಿರ್ತಾಯಿತ್ತು, ನೋಡ್ಕೊಂಡೆಲ್ಲ ಒಳಗಡೆ ಹೆಂಗಿದೆ ಅಂತೆಲ್ಲ ತೋರಿಸ್ತಾ ಇದ್ದೆ. ಆ್ಯಂಡ್ ನಮ್ಗೆ ಇವಾಗ ಟೈಮ್ ಕೂಡ ಆಗಿದೆ ಮನೆಗೆ ಹೋಗೋದಕ್ಕೆ. ಸೊ ಆದ್ದರಿಂದ ನೋಡೋಣ. ಸೊ ಇಲ್ಲಿ ನೀವು ಈ ಕಡೆ ನೋಡಿದರೆ ನಮ್ಮ ಗಣೇಶ ದೇವರಿದ್ದಾರೆ ಇಲ್ಲಿ. ಇದು ಈ ಕಡೆಯಿಂದ ಲೆಫ್ಟ್ ಸೈಡ್ಗೆ ಇರೋದು, ದೇವಸ್ಥಾನದಿಂದ ಲೆಫ್ಟ್ ಸೈಡ್ಗೆ ಅಲ್ಲ ರೈಟ್ ಸೈಡ್ಗೆ ಅನ್ಸುತ್ತೆ, ರೈಟ್ ಸೈಡ್ಗೆ ಇರೋದು ಇದು ದೇವಸ್ಥಾನ. ಈ ಕಡೆ ಎಲ್ಲ ಹೇಳಿದ್ನಲ್ಲ ಕ್ಲೋಸ್ ಆಗಿದೆ ಅಂತ, ಇನ್ನೂ ಓಪನ್ ಆಗಿಲ್ಲ. ಇದರಲ್ಲೇ ಇರೋದು ನಮ್ಮ ಮಲ್ಲೇಶ್ವರ ಸ್ವಾಮಿ. ಸೊ ಅದ್ರ ಮುಂದೆ ದೇವಸ್ಥಾನದ ಮುಂದೆ ಅಂತ ಒಂದು ವ್ಯೂ ನೋಡಿ ಯಾವ ಥರ ಇದೆ ಅಂತ. ನಾವು ಬಂದಿದ್ದು ರೋಡಿದೆ, ಸಕ್ಕತ್ತಾಗಿತ್ತಪ್ಪ ವ್ಯೂ ಮಾತ್ರ. ಬಂದಿದ್ದಕ್ಕೂ ಏನೂ ಮೋಸ ಇಲ್ಲ. ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಡೋರ್ ಓಪನ್ ಆಗುತ್ತೆ ದೇವಸ್ಥಾನದ್ದು ಅಂತ, ಇನ್ನು ಡೋರ್ ಓಪನ್ ಆಗಿಲ್ಲ. ಸೊ ಟೈಮ್ ಬಂದು ಹತ್ರ 9 ಗಂಟೆ ಆಗ್ತಾ ಬಂತು. ಗೈಸ್ ಇವತ್ತು ಸಂಡೇ ಆಗಿರೋದ್ರಿಂದ ಮೋಸ್ಟ್ಲಿ ಓಪನ್ ಆಗೋದು ಲೇಟ್ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೆ ನಾವು ವ್ಲಾಗನ್ನು ಎಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ಗೈಸ್ ಈಗ ತಾನೇ ಮಲಪಕೊಂಡು ಎಲ್ಲ ಮುಗಿಸ್ಕೊಂಡು ಈಗ ಹತ್ತ ನಿಯರ್ ಬೈ ಇನ್ನೇನು ಮನೆ ಹತ್ರ ಬಂದಿರಿ. ಈಗ ಏನೋ ಬೇಕು ಅಂತ ನಮ್ಮ ಅಣ್ಣ ಹೇಳಿದ್ದಾರೆ, ತೊಗೊಂಬರಕ್ಕೆ ಹೋಗಿದ್ದಾರೆ ಗೈಸ್. ಗೈಸ್ ನಮ್ಮ ಅಕ್ಕ ಬರೀ ಸುಳ್ಳೆ ಸೊ ಫಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಂಡು ಹೋಗ್ಬೇಕು. ಅವಾಗ ಒಂಚೂರು ಎಕ್ಸ್ಟ್ರಾ ಇದ್ರೂ ಜಾಸ್ತಿ ಫೀಲ್ ಆಗುತ್ತೆ. ಅದೇ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇಟ್ಕೊಂಡೋದ್ರೆ ಡಿಸಪಾಯಿಂಟ್ ಆಗ್ಬಿಡುತ್ತೆ. ಇವಾಗ ನಾನು ಎಕ್ಸ್ಪೆಕ್ಟೇಷನ್ ಫುಲ್ ಜಾಸ್ತಿ ಇಟ್ಕೊಂಡು ಹೋಗಿದ್ದು ನಂಗೇನಾಯ್ತು, ಅವನು ಪೆಂಗ್ ಮುಂಡೆದೆ ನೀನು ಪೆಂಗ್ ಮುಂಡೆದೆ. ಗೈಸ್ ಇವತ್ತಿಗೆ ಇವತ್ತಿನ ಬ್ಲಾಗು ಮುಗೀತಿದೆ. ದೇವಸ್ಥಾನ ಹತ್ರ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಓಪನ್ ಆಗುತ್ತೋ ಇಲ್ವೋ ಅಂತ. ಬಟ್ ಓಪನ್ ಆಗಿಲ್ಲ. ಓಪನ್ ಆಗಿದ್ದರೆ ಅಲ್ಲಿ ದೇವಸ್ಥಾನ ಹೆಂಗಿದೆ, ಒಳಗಡೆ ಏನೇನಿದೆ ಅಂತೆಲ್ಲನೇ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಿಲ್ಲ. ಸೊ ಇಟ್ಸ್ ಓಕೆ. ಅದಕ್ಕೆ ನಾವು ಇವಾಗ ಮನೆಗೆ ಬಂದು ಒಂದು ಫ್ರೆಶ್ ಆಗಿ ಬಿಸಿಲಿಗೆ ಎಳ್ನೀರು ಕುಡಿತಾ ಇದ್ದೀನಿ, ಸಕ್ಕತ್ತಾಗಿರುತ್ತೆ ಇವಾಗ. ಸೊ ವ್ಲಾಗ್ನ ಎಂಡ್ ಮಾಡೋ ಅಂಥ ಒಂದು ಟೈಮ್. ಹೋಪ್ಫುಲಿ ನಿಮ್ಗೆ ಎಲ್ಲರಿಗೂ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ವ್ಲಾಗ್ ಫುಲ್ಲು ನಮ್ಮ ದೊರೆಗೆ ಆಲ್ಮೋಸ್ಟ್ ಆಲ್ ವ್ಲಾಗ್ ನಮ್ಮ ದೊರೆನೇ ಮಾಡಿರೋದು. ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿತ್ತು ಅಂತ ಅಂದ್ಕೊತೀನಿ. ಸೊ ಅಂದ್ಕೊಂಡು ನಿಮಗೂ ಅನಿಸಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಆಲ್ವೇಸ್ ಕೀಪ್ ಸ್ಮೈಲಿಂಗ್. ಗೈಸ್ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಬಾಯ್ UK ಬ್ರೋ, ಬಾಯ್ ದೊಡ್ಡಪ್ಪ, ಬಾಯ್ ಓಕೆ ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ.